ನಿಲ್ಬೇಡ. ಸಿಂಹ ನಿನ್ನ ಹಿಂದೆನೆ ಬರ್ತಾ ಇದೆ. ದುರ್ಗಾ ಓಡು. ದುರ್ಗಾ ಓಡು. ದುರ್ಗಾ ನಿಲ್ಬೇಡ, ಓಡು. ದುರ್ಗಾ ಅಕ್ಕ 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 ಎಲ್ಲಿದ್ಯಾ? ಸಿಂಹ ಅದೇ ದುರ್ಗಾ, ಈಗ ತಾನೇ ಇಲ್ಲೇ ಇತ್ತಲ್ವಾ? ಒಂದೇ ಒಂದು ಸೆಕೆಂಡಲ್ಲಿ ಎಲ್ಲಿ ಮಾಯ ಆಗೋಯ್ತು? ಏನೋ ಅಕ್ಕ, ಈ ಕಾಡೆ ವಿಚಿತ್ರವಾಗಿದೆ. ಈ ಸಿಂಹ ನನ್ನ ನಟ್ಟಿಸ್ಕೊಂಡ್ಬಂತು. ಈಗ ನೋಡಿದ್ರೆ ಇದ್ಕಿದ್ದಾಗೆ ಮಾಯ ಆಗೋಯ್ತು. ಇಲ್ಲೇನು ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ನನಗೂ ಅಷ್ಟೇ ದುರ್ಗಾ. ಅಲ್ಲ, ಆ ಸಿಂಹದ ಮೇಲೆ ನನ್ನ ಶಕ್ತಿ ಯಾಕೆ ಕೆಲಸ ಮಾಡಲಿಲ್ಲ? ಹಬ್ಬ ಅಮ್ಮ ಕೊಟ್ಟ ಕೆಲಸ ಮುಗೀತು. ಪಾಪ ಸಿಂಹ ನೋಡಿ ಅದೆಷ್ಟು ಹೆದರ್ಕೊಂಡ್ಬಿಟ್ಟಿದ್ರು. ಆದ್ರೆ ಅವರಿಬ್ರನ್ನ ಈ ಜಾಗ ಕರ್ಕೊಂಡ್ ಬರಕ್ಕೆ ನಾನು ಇದನ್ನ ಮಾಡ್ಲೇಬೇಕಿತ್ತು. ಆ ದುರ್ಗನ ಒಂದ್ ಸ್ವಲ್ಪ ಜಾಸ್ತಿನೇ ಹೆದರ್ಸ್ತೆ ಅನ್ಸುತ್ತೆ. ಅವಳು ನಮ್ಮ ಅಮ್ಮನ ಜೊತೆ ಯಾವಾಗ್ಲೂ ಜಗಳ ಆಡ್ತಿರ್ತಾಳೆ. ಅದಕ್ಕೆ ಅವಳೊಂದು ಪಾಠ ಕಲಿಸ್ಬೇಕಿತ್ತು, ಕಲಿಸ್ದೆ. ಆದ್ರೂ ದೇವ್ರೆ ಅಂತ ಅವಳ ಬಾಯಲ್ಲಿ ಬರ್ಲೇ ಇಲ್ಲ. ಹಟ್ಮಾರಿ ಹುಡುಗಿ. ಇನ್ ಮುಂದೆ ಈ ಕಾಡಿನ ಆಟ ಇನ್ನೂ ಚೆನ್ನಾಗಿರುತ್ತೆ. ಅಕ್ಕ, ಇಷ್ಟೊತ್ತು ನಾವು ಈ ಕಾಡೆಲ್ಲ ಅಲ್ದಾಡಿದ್ವಿ, ಆದ್ರೆ ಈ ದಾರಿ ನಮಗ್ ಸಿಗ್ಲೇ ಇಲ್ವಲ್ಲ? ಈ ಜಾಗ ನಮಗ್ ಕಾಣಿಸ್ಲೇ ಇಲ್ಲ. ಹೌದು ದುರ್ಗಾ, ಈ ಕಾಡು ಸಾಮಾನ್ಯ ಕಾಡಲ್ಲ. ಯಾವುದೋ ಒಂದು ಅದೃಶ್ಯ ಶಕ್ತಿ ಈ ದಾರಿನ ಮುಚ್ಚಿತ್ತು ಅಂತ ಅನ್ಸತ್ತೆ. ಆ ಸಿಂಹ ನಮ್ಮನ್ನು ಅಟ್ಟಿಸ್ಕೊಂಡು ಬಂದಿದ್ದಕ್ಕೂ ಯಾವುದೋ ಒಂದು ಅರ್ಥ ಇದೆ ಅಂತ ಅನಿಸ್ತಾ ಇದೆ. ಈ ಜಾಗ ತೋರ್ಸೋದಕ್ಕೆ ಆ ಸಿಂಹ ನಮ್ಮನ್ನು ಅಟ್ಟಿಸ್ಕೊಂಡು ಬಂತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ ದುರ್ಗಾ. ಅದೇ ನಿಜ ಆಗಿದ್ರೆ ನಾವು ಹುಡುಕ್ತಿದ್ದ ಜಾಗ ಇಲ್ಲೇ ಎಲ್ಲೋ ಇರಬೇಕು. ಹುಡ್ಕು ದುರ್ಗಾ, ಹುಡ್ಕು.